ಬನ್ನಿ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ನೋಡಿ ಹಲವಾರು ನಮ್ಮ ವೀಕ್ಷಕರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ಸಮಸ್ಯೆಗಳು ಯಾವ್ಯಾವು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ. ಫ್ರೆಂಡ್ಸ್, ನಾವು ನಿನ್ನೆ ಫೋನ್ಪೇಯನ್ನು ಯಾವ ರೀತಿ ಆ್ಯಡ್ ಮಾಡೋದು, ಫೋನ್ಪೇಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಒಂದು ಅಕೌಂಟನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಆ ಆ್ಯಡ್ ಮಾಡಿದಾಗ ಕೆಲವೊಬ್ರದ್ದು ಸಕ್ಸಸ್ ಆಯಿತು, ಕೆಲವೊಬ್ರದ್ದು ಸಕ್ಸಸ್ ಆಗಿಲ್ಲ. ಈಗ ಕೆಲವೊಬ್ಬರು ಯಾಕೆ ಸಕ್ಸಸ್ ಆಗಿಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ ಫ್ರೆಂಡ್ಸ್. ನಮ್ಮ ಒಬ್ಬರು ವೀಕ್ಷಕರು ಒಂದು ಪ್ರಶ್ನೆ ಕೇಳಿದರು. ಏನಪ್ಪ ಅಂದರೆ, ಮಲ್ಟಿಪಲ್ ಅಕೌಂಟ್ ಲಿಂಕ್ ಅಂತ ಬರ್ತಾ ಇದೆ ಸರ್, ಏನು ಮಾಡೋದು? ಇದಕ್ಕೆ ಆನ್ಸರ್ ಈಗ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಕೆಲವೊಬ್ಬರು ಕೇಳಿದ್ರು, ಏನಪ್ಪ ಅಂದ್ರೆ, ಒಂದು ಮೊಬೈಲ್ ನಂಬರ್ಗೆ ಎಷ್ಟು ಅಕೌಂಟನ್ನು ಲಿಂಕ್ ಮಾಡ್ಬೋದು ಅಥವಾ ಎಷ್ಟು ಫೋನ್ಪೇಯನ್ನು ನಾವು ಮಾಡ್ಬೋದು ಅನ್ನೋದನ್ನು ಅವ್ರದ್ದೊಂದು ಪ್ರಶ್ನೆ ಆಗಿತ್ತು. ಮತ್ತು ಇದೇ ರೀತಿ ಇನ್ನೊಬ್ಬರು ಮಾಡಿದರು, ಮಲ್ಟಿಪಲ್ ಲಿಂಕ್ ಅಂತ ಬರ್ತಾ ಇದೆ ಸರ್ ಅಂತ ಅವರು ಮಾಡಿದರು. ಇನ್ನು ಒಬ್ಬರು ಏನು ಮಾಡಿದ್ದಾರೆ ಅಂದರೆ, ಡೈಲಿ ಲಿಮಿಟ್ ರೀಚ್ಡ್ ಅಂತ ಬರ್ತಾ ಇದೆ ಸರ್ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಬ್ಬರು, ಸರ್ ನಮ್ಮದು ಮತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು KVG ಬ್ಯಾಂಕದ 2 ATM ಅವ, ಮತ್ತು ಅದು 2 ATMಗಳು ಯಾವುದು ಅವ್ರದ್ದು ಯಾವುದು ನಮ್ಮದು ಅನ್ನೋದು, ಅಂದ್ರೆ ಯಾವುದು ಅವ್ರದ್ದು ಹಸ್ಬೆಂಡ್ದು ಮತ್ತು ಇನ್ನೊಂದು ಯಾವುದು ಅವರದು ಅನ್ನೋದು ಕನ್ಫ್ಯೂಸ್ ಆಗ್ತಿದೆ, ಅದು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡೋಣ. ಆಧಾರಲ್ಲಿ ಬೇರೆ ನಂಬರ್ ಲಿಂಕ್ ಇದೆ, ಮೊಬೈಲಲ್ಲಿ ಬೇರೆ, ಅಂದ್ರೆ ಆಧಾರ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಏನಾಗಿದೆ ಬೇರೆ ನಂಬರ್ ಲಿಂಕ್ ಇದೆ. ಫೋನ್ಪೇ ಇರುವಂಥ ಒಂದು ಬ್ಯಾಂಕ್ ಅಕೌಂಟ್ಗೆ ಬೇರೆ ಒಂದು ನಂಬರ್ ಲಿಂಕ್ ಇದೆ. ಮೊದಲು ಬರ್ತಾ ಇತ್ತು, ಈಗ ಯಾಕೆ ಬರ್ತಾ ಇಲ್ಲ? ಸರ್ವರ್ ಅಪ್ಡೇಟ್ ಆದ ನಂತರ ಬರ್ತಾ ಇಲ್ಲ ಸರ್, ಏನು ಮಾಡೋದು ಅಂತ ಕೇಳಿದ್ದಾರೆ. ಮತ್ತು ಇನ್ನೊಂದು, ಸರ್ EMI ಆಟೋಪೇ ಮಾಡಬೇಕಾಗಿದೆ, ಅಂದರೆ EMI ಆಟೋಪೇ ಐತಿ, ಸೊಲ್ಯೂಷನ್ ಏನು ಹೇಳಿ ಸರ್ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಬ್ರು, ಗುರು ಮೊದಲು ಇರೋ ಅಕೌಂಟ್ ಅನ್ಲಿಂಕ್ ಮಾಡೋದು ಹೇಳು, ಆಮೇಲೆ ಮೇನ್ ಥಿಂಗ್ ಅದು ಅದ, ಆಮೇಲೆ ಅಕೌಂಟ್ ಆ್ಯಡ್ ಮಾಡೋದು ಹೇಳು ಅಂತ ಇನ್ನೊಬ್ಬರು ವೀಕ್ಷಕರು ಹೇಳಿದ್ದಾರೆ. ಅದಕ್ಕೂ ಕೂಡ ಆನ್ಸರ್ ಮಾಡೋಣ. ನೆಕ್ಸ್ಟ್ ಇನ್ನೊಬ್ಬರು ಏನು ಸಮಸ್ಯೆ ಬರ್ತಾ ಇದೆ ಅಂತ, ವಿ ಕುಡಂಟ್ ಪ್ರೊಸೆಸ್ ಯುವರ್ ರಿಕ್ವೆಸ್ಟ್ ಫಾರ್ ಸೆಕ್ಯೂರಿಟಿ ರೀಸನ್, ಪ್ಲೀಸ್ ಟ್ರೈ ಆಫ್ಟರ್ 24 hours ಈ ಥರ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಬ್ರೋ ಮಲ್ಟಿಪಲ್ ಲಿಂಕ್ ಅಂತ ಬರ್ತಾ ಇದೆ ಅಂತ ಇನ್ನೊಬ್ಬರು ಹೇಳಿದ್ದಾರೆ. ಒಬ್ಬರು ಏನು ಹೇಳಿದ್ದಾರೆ, ಅವ್ರದ್ದು ಅಕೌಂಟ್ ಆ್ಯಡ್ ಆಗಿದೆ ಮತ್ತು ಅವ್ರದ್ದು ಫೋನ್ಪೇ ಸ್ಟಾರ್ಟ್ ಆಗಿದೆ ಅಂತ. ಓಪನ್ ಆಯ್ತಣ್ಣ, ಆದರೆ ಓಲ್ಡ್ KVG ಹಾಗೇ ಇದೆ, ಅದಕ್ಕೆ ಏನು ಮಾಡೋದು? ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋ ಪ್ರಾಬ್ಲಮ್, ಅದು ಇದ್ರೂ ನಡೆಯುತ್ತೆ, ಅನ್ಲಿಂಕ್ ಮಾಡಿದ್ರು ಓಕೆ. ಕೆಲವೊಬ್ರದ್ದು ಆಟೋಪೇ ಇದ್ದರೆ ಅದು ಅನ್ಲಿಂಕ್ ಮಾಡಲು ಬರೋದಿಲ್ಲ, ಅದು ಅದೇ ರೀತಿಯಾಗಿರುತ್ತೆ. ಇನ್ನೂ ಮುಂದೆ ಬ್ಯಾಂಕ್ ಪೂರಾ ಅಪ್ಡೇಟ್ ಆದಮೇಲೆ ಅದರ ಒಂದು ಸೊಲ್ಯೂಷನನ್ನು ನಾವು ಕಂಡುಕೊಳ್ಬೋದು. ಇನ್ನೊಬ್ಬರು ಮೆಸೇಜ್ ಮಾಡಿದರು, ಅಂದರೆ ಕಮೆಂಟ್ ಮಾಡಿದರು, ಯುವರ್ ನಂಬರ್ ಲಿಂಕ್ಡ್ ವಿತ್ ಮಲ್ಟಿಪಲ್ ಅಕೌಂಟ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿದರು. ನೆಕ್ಸ್ಟ್ ಇನ್ನೊಬ್ಬರು ಏನು ಕಮೆಂಟ್ ಮಾಡಿದ್ರು ಅಂದರೆ, ಆಧಾರ್ ಟು ಪಿನ್ ಸೆಟ್ ಆಗ್ತಾ ಇಲ್ಲ, ಯಾಕೆ ಸೆಟ್ ಆಗಲ್ಲ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ನನ್ನದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದ್ದು ಅದು ಇವಾಗ ಮರ್ಜ್ ಆಗಿದೆ. ಇವಾಗ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ತಾ ಹೋದರೆ ಡೈಲಿ ಲಿಮಿಟ್ ರೀಚ್ಡ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ತಿಳಿಸಿ ಸರ್ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ. ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಈಗ ನಾವು ಕಂಡುಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಮಲ್ಟಿಪಲ್ ಅಕೌಂಟ್ ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು? ಫ್ರೆಂಡ್ಸ್, ಇದು ಮಲ್ಟಿಪಲ್ ಅಕೌಂಟ್ ಯಾಕೆ ಬರ್ತಾ ಇದೆಯಪ್ಪ ಅಂದರೆ, ನಿಮ್ಮ ಒಂದು ಮನೆಯಲ್ಲಿರುವ ಎಲ್ಲರ ಒಂದು ಅಕೌಂಟ್ ಏನಾಗಿದೆ ನಿಮ್ಮ ನಂಬರಿಗೆ ಲಿಂಕ್ ಆಗಿದೆ. ಅಂದರೆ ಈಗ ನಿಮ್ಮದೊಂದು ನಂಬರ್ ಇತ್ತಂದರೆ ಅದಕ್ಕೆ ನಿಮ್ಮ ತಂದೆದು
ಅಥವಾ ತಾಯಿದು ಅಥವಾ ಹೆಂಡತಿದು ಅಥವಾ ನಿಮ್ಮ ಮಕ್ಕಳದು ಅದು ಲಿಂಕ್ ಆಗಿರುತ್ತಲ್ಲ, ಅದಕ್ಕಾಗಿ ಮಲ್ಟಿಪಲ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಬರ್ತಾ ಇದೆ. ನೀವು ಈಗಲೇ ಅದನ್ನು ಫೋನ್ಪೇ ಚಾಲು ಮಾಡಬೇಕಂದ್ರೆ, ನೀವು ಆ ಫೋನ್ಪೇಯನ್ನು ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ನೀವು ಮೊದಲು ಏನು ಮಾಡ್ಬೇಕಂದ್ರೆ, ಆ ಒಂದು ಎಲ್ಲ ನಿಮ್ಮ ತಂದೆ ತಾಯಿ ಅಥವಾ ಬೇರೆ ಯಾರ್ದು ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿರುತ್ತಲ್ಲ, ಆ ಒಂದು ಅಕೌಂಟನ್ನು ಆ ಒಂದು ಅಕೌಂಟ್ಗೆ ಏನು ಮಾಡಬೇಕು, ನೀವು ಬೇರೆ ಒಂದು ಫೋನ್ ನಂಬರ್ ಲಿಂಕ್ ಮಾಡಿದರೆ ಸಿಂಗಲ್ ಆಗಿ ನಿಮ್ಮದೇ ಒಂದೇ ಒಂದು ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನೀವು ಅಕೌಂಟ್ ಹೊಂದಿದ್ರೆ ನಿಮ್ಮದು ಒಂದೇ ಸಿಂಗಲ್ ಆಗಿ ಏನಾಗಿರಬೇಕು, ನಿಮ್ಮ ನಂಬರ್ ಅಷ್ಟೇ ಆ ಒಂದು ಅಕೌಂಟಿಗೆ ಲಿಂಕ್ ಆಗಿರಬೇಕು. ತಕ್ಷಣ ನಿಮಗೆ ಆವಾಗ ಏನಾಗುತ್ತೆ, ನಿಮ್ಮ ಫೋನ್ಪೇ ಸ್ಟಾರ್ಟ್ ಆಗುತ್ತೆ. ನಿಮಗೇನು ಇದು ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಸೋಮವಾರ ನೀವು ಏನು ಮಾಡಿ, ಹೋಗಿ ಏನು ಮಾಡಿ, ಅಲ್ಲಿ ನಿಮ್ಮ ಒಂದು ಬ್ಯಾಂಕಿಗೆ ಇರುವಂತಹ ನಂಬರ್, ಅಂದರೆ ನಿಮ್ಮ ಫ್ಯಾಮಿಲಿಯವರು ಬೇರೆ ಬೇರೆ ಏನು ನಂಬರ್ ಲಿಂಕ್ ಮಾಡಿದಾರಲ್ಲ ಬೇರೆಯವರಿಗೆ, ಅವರೆಲ್ಲ ಅವರು ಎಲ್ಲರಿಗೂ ಬೇರೆ ನಂಬರನ್ನು ಲಿಂಕ್ ಮಾಡಿ ನಿಮ್ಮದೇ ಒಂದೇ ಇಟ್ಟು ಮತ್ತು ಫೋನ್ಪೇ ಮಾಡಲು ಟ್ರೈ ಮಾಡಿ. 100% ಆಗಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಒಂದು ಮೊಬೈಲಲ್ಲಿ ಎಷ್ಟು ಫೋನ್ಪೇ ಮಾಡ್ಬೋದು? ಒಂದು ಮೊಬೈಲಲ್ಲಿ ಬೇರೆ ಬೇರೆ ಅಕೌಂಟ್ನಿಂದ ಸಾಕಷ್ಟು ಫೋನ್ಪೇ ಮಾಡ್ಬೋದು ಬ್ರದರ್. ಆದರೆ ಒಂದೇ ಬ್ಯಾಂಕಿನ, ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದ ಒಂದೇ ಅಕೌಂಟ್, ಅಂದ್ರೆ ನಿಮ್ಮ ತಂದೆ ತಾಯಿ ಹೆಂಡತಿ ಬೇರೆ ಬೇರೆ ಅಕೌಂಟ್ ಇದ್ದರೆ ಅದನ್ನು ಫೋನ್ಪೇ ಎಲ್ಲರದು ನೀವು ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ನಿಮ್ಮದು ಒಂದೇ, ನೀವು ಯಾರ್ದು ಮಾಡ್ಕೋಬೇಕಂತ ನೀವು ಇಷ್ಟಪಟ್ಟಿರ್ತಿರಲ್ಲ, ಯಾರ್ದು ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗಿರ್ತದಲ್ಲ ಅವ್ರದ್ದಷ್ಟೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲರದು ಫೋನ್ಪೇಯನ್ನು ಒಂದೇ ಬ್ಯಾಂಕ್ನೊಳಗೆ ಮಾಡ್ಕೊಳಕ್ಕಾಗಲ್ಲ, ಬೇರೆ ಬೇರೆ ಬ್ಯಾಂಕ್ದು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಏನಾಗಿತ್ತಪ್ಪ ಅಂದ್ರೆ, ಮಲ್ಟಿಪಲ್ ಲಿಂಕ್ ಅಕೌಂಟ್ ಅಂತೂ ಅದರ ಪ್ರಾಬ್ಲಮ್ ಏನಾಯ್ತು, ಬೇರೆ ನಂಬರ್ ಲಿಂಕ್ ಮಾಡೋದು ಬೇರೆಯವ್ರಿಗೆ, ನಿಮ್ಮದು ಒಂದೇ ಲಿಂಕ್ ಅದಕ್ಕೆ ಎಷ್ಟು ಇಟ್ಟರೆ ನಿಮ್ಮದು ಮಲ್ಟಿಪಲ್ ಲಿಂಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲಿ ಬೇರೆ ನಂಬರ್ ಲಿಂಕ್ ಇದೆ ಮತ್ತು ಮೊಬೈಲಲ್ಲಿ ಇದು ಅಕೌಂಟಿಗೆ ಬೇರೆ ನಂಬರ್ ಲಿಂಕ್ ಇದೆ. ಏನು ಮಾಡೋದು? ಆಧಾರ್ಗೆ ಮತ್ತು ಅಕೌಂಟಿಗೆ ಎರಡೂ ಒಂದೇ ನಂಬರ್ ಲಿಂಕ್ ಆಗಿತ್ತಪ್ಪ ಅಂದರೆ ನೀವು ಫೋನ್ಪೇಯನ್ನು ಆಧಾರ್ ಕಾರ್ಡ್ ಮೂಲಕ ಮಾಡ್ಕೋಬೋದು. ಆದರೆ ಆಧಾರ್ ಕಾರ್ಡಿಗೆ ಬೇರೆ ನಂಬರ್ ಲಿಂಕ್ ಮತ್ತು ಅಕೌಂಟಿಗೆ ಬೇರೆ ಲಿಂಕ್ ಆಗಿತ್ತಪ್ಪ ಅಂದ್ರೆ ನೀವು ಅಕೌಂಟ್ಗೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ ಇರುತ್ತಲ್ಲ, ಆ ಫೋನ್ ನಂಬರ್ ಅದೇ ಇರಬೇಕು. ಮತ್ತು ಆಧಾರ್ ಕಾರ್ಡ್ಗೆ ಬೇರೆ ಯಾವುದೇ ಇದ್ರೂ ನಡೆಯುತ್ತೆ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ನೀವು ATM ಅನ್ನು ಹೊಂದಿರಬೇಕು. ATM ಅನ್ನು ಹೊಂದಿದ್ರೆ ನೀವು ಆಧಾರ್ ಕಾರ್ಡ್ ಇಲ್ಲದೇ ಅಕೌಂಟನ್ನು ನೀವು ಫೋನ್ಪೇ ಅಕೌಂಟನ್ನು ಮಾಡ್ಕೋಬೋದು. ಆದರೆ ನೀವು ಆಧಾರ್ ಕಾರ್ಡ್ ಮೂಲಕನೇ ಮಾಡ್ಕೋಬೇಕಂದ್ರೆ ಆಧಾರ್ ಕಾರ್ಡಿಗೆ ಮತ್ತು ಅಕೌಂಟಿಗೆ ಒಂದೇ ನಂಬರ್ ಲಿಂಕ್ ಆಗಿರಬೇಕು. ನಿಮ್ಮ ಎಲ್ಲ ಅಕೌಂಟ್ ಆ್ಯಡ್ ಮಾಡೋದು ಸಕ್ಸಸ್ ಆಯ್ತಪ್ಪ ಅಂದರೆ ನೀವು ಏನು ಮಾಡಬೇಕು, ಆ ಅಕೌಂಟನ್ನು ಹಳೆಯದ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಕೌಂಟನ್ನು ಅನ್ಲಿಂಕ್ ಮಾಡಿ. ಅನ್ಲಿಂಕ್ ಮಾಡಲು ಆಗದೇ ಇದ್ದರೂ ನೋ ಪ್ರಾಬ್ಲಮ್. ಯಾಕಂದರೆ ಅದು ಕೆಲವೊಬ್ಬರು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ಗೆ ಆಟೋಪೇ ಇಟ್ಟಿರ್ತಾರೆ. ಆ ಆಟೋಪೇ ಇರುವುದರಿಂದ ಅದನ್ನು ಅನ್ಲಿಂಕ್ ಮಾಡಲು ಹೋದರೆ ಅವು ಅನ್ಲಿಂಕ್ ಆಗ್ತಾ ಇಲ್ಲ. ಇನ್ನೂ ಬ್ಯಾಂಕ್ ಸರ್ವರ್ ಕಂಪ್ಲೀಟಾಗಿ ಪ್ರಾರಂಭ ಆಗಿಲ್ಲ. ಅದಕ್ಕಾಗಿ ನೀವು ಇನ್ನೂ ಕೆಲವು ದಿನಗಳ ನಂತರ ವೇಟ್ ಮಾಡಿ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ನಾನು ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೂ ಉತ್ತರ ಸಿಕ್ಕಿಲ್ಲ ಅಂದರೆ ನೀವು ಈ ವಿಡಿಯೋದ ಕೆಳಗೆ ನಿಮಗೆ ಏನು ಅನ್ನಿಸ್ತು, ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವುದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾವು ಪ್ರಯತ್ನಿಸುತ್ತೇವೆ. ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎಂದು ತಿಳಿಸುತ್ತೇವೆ. ಧನ್ಯವಾದಗಳು ಫ್ರೆಂಡ್ಸ್.